ನಮಸ್ಕಾರ ವೀಕ್ಷಕರೇ, ಕನಕ್ ಕರ್ನಾಟಕಕ್ಕೆ ಸ್ವಾಗತ. ವೀಕ್ಷಕರೇ, ಅಧಿಕಾರಕ್ಕಿಂತ ದೊಡ್ಡದು ಮಾನವೀಯತೆ, ಅಂತಸ್ತಿಗಿಂತ ದೊಡ್ಡದು ಮಾನವೀಯತೆ. ಕೋಟಿ ಕೋಟಿ ಹಣ, ಜಗತ್ತೇ ಮೆಚ್ಚುವಂತ ಅಧಿಕಾರ ಇದ್ರೂ ಮಾನವೀಯ ಗುಣ ಇಲ್ಲ ಅಂದ್ರೆ ಅವನು ಮನುಷ್ಯನೇ ಅಲ್ಲ. ಈ ವಿಚಾರದಲ್ಲಿ ಜನಪ್ರತಿನಿಧಿಗಳು, ಕರ್ನಾಟಕ ರಾಜ್ಯ ಸರ್ಕಾರ ಅಥವಾ ಸಚಿವರುಗಳು ಅಂತ ಬಂದಾಗ ಅಗ್ರಪಂಕ್ತಿಯಲ್ಲಿ ಕಾಣಿಸ್ಕೊಳ್ಳೋದು, ನಾನು ಹೇಳ್ತಿರೋದು ಸಾಕಷ್ಟು ಜನ ಇರ್ಬೋದೇನೋ, ಕಾಣಿಸ್ಕೊಳ್ಳೋದು ಜಮೀರ್ ಅಹ್ಮದ್ ಖಾನ್. ಯಾರಿಗಾರು ಕಷ್ಟ ಅಂತ ಗೊತ್ತಾದ ತಕ್ಷಣ ಆ ಮನುಷ್ಯನ ಮನಸ್ಸು ಮಿಡಿಯುವಷ್ಟರ ಮಟ್ಟಿಗೆ ಬಹುಶಃ ಮತ್ತೊಬ್ರದ್ದು ಇರ್ಲಿಕ್ಕಿಲ್ಲ ಅನ್ಕೋತೀನಿ. ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಜನ ಕಣ್ಣಿಗೆ ಕಾಣದಂಗೆ ಸಹಾಯವನ್ನ ಮಾಡ್ತಾರೆ. ನಾನಿಲ್ಲಿ ಕಣ್ಣಿಗೆ ಕಾಣೋರ ವಿಚಾರ ಹಂಗನ್ಬಿಟ್ಟು ಬಿಲ್ಡಪ್ಪಿಗೆ ಮಾಡ್ತಾರೆ. ಜಮೀರ್ ಅಹ್ಮದ್ ಖಂಡಿತವಾಗಿಯೂ ಇಲ್ಲ. ಜಮೀರ್ ಅಹ್ಮದ್ ಖಾನ್ ಹೆಂಗೆ ಅಂದ್ರೆ, ಯಾರೋ ವಿಕಲಚೇತನರು, ಯಾರೋ ಅಜ್ಜ ಅಜ್ಜಿ, ಯಾರೋ ಬಡವರು, ಯಾರೋ ವಿಶೇಷವಾದ ಮಕ್ಕಳು, ಅಥವಾ ಯಾರೋ ದಾರಿ ಹೋಕರು, ಅಥವಾ ಯಾರೋ ರಸ್ತೆ ಬದಿಯ ವ್ಯಾಪಾರಿಗಳು, ಯಾರೇ ತಮ್ಮೆದ್ರು ಕಾಣಿಸ್ಕೊಂಡ್ರು ಅವ್ರನ್ನ ಬರೀ ಕೈಯಲ್ಲಿ ಕಳಿಸಲ್ಲ. ಇಷ್ಟೇನಾ? ಇಷ್ಟೆಲ್ಲ ಮಾಡ್ಬಿಟ್ರೆ ಸಾಕಾ? ಇಷ್ಟಾದ್ರೂ ಆರೋಪಗಳು ತಪ್ಪಲ್ವಾ? ಇದೇ ವಸತಿ ಇಲಾಖೆಯ ವಿಚಾರದಲ್ಲಿ ತಮ್ಮದೇ ಪಕ್ಷದ ಶಾಸಕರುಗಳು ಸಚಿವ ಜಮೀರ್ ಅಹ್ಮದ್ ಖಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿದ್ರು. ಮನುಷ್ಯ ಹೆಂಗೆ ಅಂದ್ರೆ, ತಪ್ಪು ಮಾಡಿದ್ರೇನೆ ಅಧಿಕಾರ ಚಲಾಯಿಸೋ ಇವತ್ತಿನ ಜಗತ್ತಿನ ನಡುವೆ ತಪ್ಪು ಮಾಡಿಲ್ಲ ಅಂದ್ರೂ ಕೂಡ ಕಣ್ಣೀರ್ ಹಾಕ್ಬಿಡ್ತಾರ ಮನುಷ್ಯ. ತುಂಬಾ ಎಮೋಷನಲ್ ಫೆಲೋ ಜಮೀರ್ ಅಹ್ಮದ್ ಖಾನ್. ತಾವು ಬೆಳೆದಿರೋ ರೀತಿನೋ ಅಥವಾ ತಮ್ಮ ಸುತ್ತಮುತ್ತ ಇರುವಂತ ವಾತಾವರಣನೋ ಏನೋ ಗೊತ್ತಿಲ್ಲ, ತುಂಬಾ ಬೇಗ ಭಾವುಕರಾಗ್ಬಿಡ್ತಾರೆ. ಅವರು ಪ್ರೆಸ್ ಮೀಟ್ ಮಾಡಿದ್ರು, ನಾನೇನಾದರೂ ನಿಜಕ್ಕೂ ತಪ್ಪು ಮಾಡಿದ್ದೀನಿ ಅಂತ ಯಾರು ಪ್ರೂವ್ ಮಾಡಿಬಿಟ್ರೆ ರಾಜಕೀಯದಿಂದ, ಬರೀ ಸಚಿವ ಸ್ಥಾನ ಹಿಂದೆ ಸರಿಯೋದಲ್ಲ, ರಾಜಕೀಯದಿಂದಲೇ ಹಿಂದೆ ಸರಿದು ಬಿಡ್ತೀನಿ ಅಂತ. ಇಷ್ಟೊಂದು ಕಾನ್ಫಿಡೆನ್ಸ್ ತಪ್ಪು ಮಾಡಿದವ್ರ ಬಾಯಲ್ಲಿ ಬರಲ್ಲ. ಜಮೀರ್ ಅಹ್ಮದ್ ಖಾನ್ ತಪ್ಪು ಮಾಡಿದಾರೋ ಇಲ್ವೋ ಅದನ್ನ ಪಕ್ಷ ನಿರ್ಧಾರ ಮಾಡುತ್ತೆ ಅಥವಾ ಕಾನೂನು ನಿರ್ಧಾರ ಮಾಡುತ್ತೆ. ಬಟ್ ಏನೇ ಆದ್ರೂ ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ. ಅಧಿಕಾರ ಹಂಚಿಕೆ ಗೊಂದಲ ಒಂದ್ ಕಡೆ ಆದ್ರೆ, ಶಾಸಕರುಗಳ ನಡುವಿನ ಮನಸ್ತಾಪ, ಸಚಿವರುಗಳು ಸರಿ ಸ್ಪಂದಿಸ್ತಿಲ್ಲ, ಅನುದಾನ ಸಿಗ್ತಾ ಇಲ್ಲ, ನಮಗೂ ಸಚಿವ ಸ್ಥಾನ ಕೊಡಿ, ಇವೆಲ್ಲ ಗೊಂದಲದ ನಡುವೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಸುರ್ಜೇವಾಲಾ ಅವರು ಜಮೀರ್ ಅಹ್ಮದ್ ಖಾನ್ ಅವ್ರಿಗೆ ನಂಬರ್ 1 ಸಚಿವ ಅನ್ನೋ ಬಿರುದನ್ನ ಕೊಟ್ಟವರಂತೆ. ಇದನ್ನ ಸ್ವತಃ ಅವರೇ ಹೇಳ್ಕೊಂಡವ್ರೆ. ಅಷ್ಟು ಸುಲಭವಾಗಿ ಹೈಕಮಾಂಡ್ ಯಾರನ್ನೂ ಹೊಗಳಲ್ಲ. ಅಷ್ಟು ಸುಲಭವಾಗಿ ಯಾಕೆ ಗೊತ್ತಾ, ಹೊಗಳಬಿಟ್ಟು ಹಟ್ಟಕ್ಕೆ ಏರಿಸ್ಬಿಟ್ರೆ ಭಾರಿ ಕಷ್ಟ ಅವ್ರನ್ನ ಮತ್ತೆ ಎಳ್ಕೊಂಬರೋದು. ಹೀಗಾಗಿ ಯಾರನ್ನೂ ಹೊಗಳದೇ ಇರುವಂತಹ ಸುರ್ಜೇವಾಲಾ ಜಮೀರ್ ಅಹ್ಮದ್ ಖಾನ್ ಅವ್ರನ್ನ ನಿಜಕ್ಕೂ ಅವರ ಕೆಲಸವನ್ನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ವಸತಿ ಇಲಾಖೆಯಲ್ಲಿ ತಂದಿರುವ ಆಮೂಲಾಗ್ರ ಬದಲಾವಣೆಗಳ ಬಗ್ಗೆ. ಸಾಕಷ್ಟು ಜನ ಸಚಿವರುಗಳು ಈ ಬಾರಿಯ ಸರ್ಕಾರದಲ್ಲಿ ಕೇವಲ 2 ವರ್ಷದಲ್ಲಿ ಸದ್ದು ಮಾಡಿದ್ರು. ಸಾಕಷ್ಟು ಜನ, ಅದು ಕೇವಲ ಅವರ ಕೆಲಸದಿಂದ ಮಾತ್ರ, ನೋ ಕಾಂಟ್ರವರ್ಸಿ, ಓನ್ಲಿ ಕಮಿಟ್ಮೆಂಟ್ ಇಂದ, ಓನ್ಲಿ ಕೆಲಸದಿಂದ. ಅದರಲ್ಲಿ ಸಂತೋಷ್ ಲಾಡ್ ಆಗಿರ್ಬೋದು, ಮಧು ಬಂಗಾರಪ್ಪ ಆಗಿರ್ಬೋದು, ಜೊತೆಯಲ್ಲಿ ಜಮೀರ್ ಅಹ್ಮದ್ ಖಾನ್ ಆಗಿರ್ಬೋದು. ಸಾಕಷ್ಟು ಜನ ನಿಜಕ್ಕೂ ತಮ್ಮ ಕ್ಷೇತ್ರಕ್ಕಿಂತ ಹೆಚ್ಚಾಗಿ ತಮ್ಮ ಇಲಾಖೆ, ತಮ್ಮ ಕಾರ್ಯ ವ್ಯಾಪ್ತಿ ಎಲ್ಲೆಲ್ಲಿದೆ ಎಲ್ಲಾ ಕಡೆ ಇಡೀ ರಾಜ್ಯಕ್ಕೆ ತಲುಪಬೇಕಾದ ಯೋಜನೆಗಳನ್ನು ತರುವಲ್ಲಿ ಸಾಕಷ್ಟು ಕಷ್ಟಪಟ್ಟರು. ಹೀಗಾಗಿ ಸುರ್ಜೇವಾಲಾ ಜಮೀರ್ ಅಹ್ಮದ್ ಖಾನ್ ಅವ್ರಿಗೆ ನಂಬರ್ 1 ಸಚಿವ ಅನ್ನುವಂಥ ಪಟ್ಟ ಕೊಟ್ಟಿದ್ದಾರೆ. ವೀಕ್ಷಕರೇ, ಕಾಂಗ್ರೆಸ್ ಸರ್ಕಾರಕ್ಕೆ ನೀವೆಷ್ಟು ಮಾರ್ಕ್ಸ್ ಕೊಡ್ತೀರಾ 10ರಲ್ಲಿ? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.